ಕೋರ್ತೀನಿ. ಇಂದು ನಡೆದಿರ್ತಕ್ಕಂಥ ದ್ವಿತೀಯ ಭಾಷೆ ಕನ್ನಡ ವಿಷಯದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಕೀ ಆನ್ಸರ್ಸ್ ಪ್ರೊವೈಡ್ ಅನ್ನ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಕೀ ಆನ್ಸರ್ಸ್ ನ ಪ್ರೊವೈಡ್ ಮಾಡಿರ್ತಕ್ಕಂಥ ಸೃಷ್ಟಿ ಮತ್ತು ಮೇಘ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬಂದಿತ್ತು ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು. ಬಹಳಷ್ಟು ಜನ ವಿದ್ಯಾರ್ಥಿಗಳು 40ಕ್ಕೆ 40 ಅಂಕಗಳನ್ನ ಗಳಿಸುವ ಹಾಗೆ ಪರೀಕ್ಷೆನ ಅಟೆಂಡ್ ಅನ್ನ ಮಾಡಿದ್ದೀರಿ. ನೋಡ್ಕೊಂಡು ಬರೋಣ ಏನೆಲ್ಲ ಸರಿ ಉತ್ತರಗಳಿದಾವೆ ಅಂತ. ಪ್ರಶ್ನೆ 41, ಇವರಲ್ಲಿ ಗಿಳಿಗೆ ವರವನ್ನು ನೀಡಿದ ದೇವತೆ ಕೇಳಿದ್ದಾರೆ. ಆಯ್ಕೆ ಬಿ ಇಂದ್ರ ಸರಿ ಉತ್ತರ ಇತ್ತು. 42, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ ಹೇಳಿದವರು ಯಾರಂತ ಇದೆ. ಸೊ ಆಯ್ಕೆ ಎ ಸರ್ವಜ್ಞ ಅಂತಕ್ಕಂಥದ್ದು ಸರಿ ಉತ್ತರ. 43, ಇಂದ್ರನಿಗೆ ಮೆಚ್ಚುಗೆಯಾದ ಗಿಳಿಯ ಗುಣ ಕೇಳಿದ್ದಾರೆ. ಆಯ್ಕೆ ಡಿ ತತ್ವನಿಷ್ಠೆ ಅಂತಕ್ಕಂಥದ್ದು ಸರಿ ಉತ್ತರ. 44, ನೀವು ಓದಿರುವ ಪಾಠದಲ್ಲಿ ತಿಳಿದಿರುವಂತೆ ಸೈನಿಕ ಬಲವನ್ನ ಹೀಗೆಂದು ಕರೆಯಲಾಗಿದೆ ಅಂತ ಇದೆ. ಆಯ್ಕೆ ಎ ಅಸಿ ಅಂತಕ್ಕಂಥದ್ದು ಸರಿ ಉತ್ತರ. 45, ಬಾಲಕ ಪುಟ್ಟರಾಜರ ಪ್ರತಿಭೆಯನ್ನು ಮೆಚ್ಚಿ ಅವರ ಮಾವ ನೀಡಿದ ಒಂದು ಅಂತ ಇದೆ ನೋಡಿ, ಆಸ್ತಿ ಅಂತ ಇತ್ತು. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ 45ರಲ್ಲಿ ಸಿ ಹಾರ್ಮೋನಿಯಂ ಅಂತಕ್ಕಂಥದ್ದು. 46, ಖಾದಿ ಬಟ್ಟೆಯನ್ನು ತೊಡುವ ಮೂಲಕ ಪುಟ್ಟರಾಜರ ಕೈ ಜೋಡಿಸಿದ ಆಂದೋಲನ ಇತ್ತು. 46ರಲ್ಲಿ ಎ ಸ್ವದೇಶಿ ಆಂದೋಲನ ಸರಿ ಉತ್ತರ. 47, ಹಕ್ಕಿಗಳು ಗೂಡನ್ನ ನಿರ್ಮಿಸುವ ಮುಖ್ಯ ಉದ್ದೇಶ ಕೇಳಿದ್ದಾರೆ. ಅದು ಎ ರಕ್ಷಣೆಗಾಗಿ ಅಂತಕ್ಕಂಥದ್ದು ಸರಿ ಉತ್ತರ. 48, ಅಮೆರಿಕಾದ ಈ ಹಕ್ಕಿ ಗಾಲ್ಫ್ ಚೆಂಡು, ನೀಲಿ ಸೀಸೆಯ ಚೂರು, ಈರುಳ್ಳಿ ಸಿಪ್ಪೆಗಳಿಂದ ಗೂಡನ್ನ ಅಲಂಕರಿಸಿತ್ತು ಅಂತ ಇದೆ. ಆಯ್ಕೆ ಸಿ ಗ್ಯಾನೆಟ್ ಕಡಲ ಹಕ್ಕಿ ಅಂತಕ್ಕಂಥದ್ದು ಸರಿ ಉತ್ತರ. ಸೊ 49, ನನ್ನ ಗೋಪಾಲ ನಾಟಕದ ಕರ್ತೃ ಯಾರ ಕೇಳಿದ್ದಾರೆ. ಸೊ 49 ಸಿ ಕುವೆಂಪು ಅಂತಕ್ಕಂಥದ್ದು ಸರಿ ಉತ್ತರ. 50, ಬನದ ಗೋಪಾಲನ ಕೈಯಲ್ಲಿದ್ದ ಸಂಗೀತ ವಾದನ ಕೇಳಿದ್ರು. ಸೊ ಡಿ ಕೊಳಲು ಅಂತಕ್ಕಂಥದ್ದು ಸರಿ ಉತ್ತರ. 51, ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಕಾಣಿಸಿಕೊಂಡ ಬಗೆ ಹೇಗೆ ಅಂತ ಕೇಳಿದ್ದಾರೆ. ಸೊ ಸಿ ಸಾವಿರಾರು ಮಳೆಬಿಲ್ಲಿಗಳು ಸೇರಿ ಕುಣಿದಂತೆ ಅಂತಕ್ಕಂಥದ್ದು ಸರಿ ಉತ್ತರ. 52, ಏನಿ ಕವಿತೆಯ ಸಾರ್ಥಕ ಅಂತ ಜೀವನದ ಮೌಲ್ಯ ಏನು ಅಂತ ಕೇಳಿದ್ದಾರೆ. ಸೊ 52ರಲ್ಲಿ ಹಣ ಅಧಿಕಾರ ಅಂತಸ್ತು ಶಾಶ್ವತವಲ್ಲ ಅಂತಕ್ಕಂಥದ್ದು ರೈಟ್ ಆನ್ಸರ್. 53, ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯ ಕೇಳಿದ್ರು. ಸೊ ಡಿ ತಪಸ್ಸಿಗಿಂತ ಜೀವನ ಪ್ರೀತಿ ದೊಡ್ಡದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 53 ಡಿ. 54, ಸಿದ್ಧಾರ್ಥನು ಬುದ್ಧನಾದ ಸಂದರ್ಭದಲ್ಲಿ ಕೇಳಿದ್ದಾರೆ. 54ರಲ್ಲಿ ಸಿ ಬೋಧಿ ವೃಕ್ಷದಲ್ಲಿ ಮಹಾಬೆಳಕು ಕಂಡಿತು ಅಂತಕ್ಕಂಥದ್ದು ಸರಿ ಉತ್ತರ. 55, ಕವಿಗಳು ತಿಳಿಸುವಂತೆ ಕರ್ಪೂರವು ನಮಗೆ ತಿಳಿಸುವ ಮಾನವೀಯ ಮೌಲ್ಯ ಇದಾಗಿದೆ ಅಂತ ಇತ್ತು. ಸೊ ಬಿ ನಮ್ಮ ಜೀವನ ಕರ್ಪೂರದಂತೆ ಪರಿಮಳ ಭರಿತವಾಗಬೇಕು ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ 56ಕ್ಕೆ ಹೋಗೋಣ. ಸದ್ದು ಮಾಡದೆ ಬಾಳಬೇಕಾದ್ರೆ ನಮ್ಮಲ್ಲಿ ಇರಬೇಕಾಗಿರ್ತಕ್ಕಂಥ ಸದ್ಗುಣ ಯಾವುದು ಅಂತ ಕೇಳಿದ್ರು. ಸಿ ಶಾಂತಿ ಅಂತಕ್ಕಂಥದ್ದು ಸರಿ ಉತ್ತರ. 57, ಕಿಡಿಸೋಕಿದರೆ ಸಿಡಿದು ಅಬ್ಬರಿಸುವುದು. ಸೊ ಇದು ಏನು ಅಂತ ಕೇಳಿದ್ದಾರೆ. ಸೊ 57ರಲ್ಲಿ ಎ ಸಿಡಿಮದ್ದು, ಕಿಡಿ ಸೋಕಿದರೆ ಸಿಡಿದು ಅಬ್ಬರಿಸುವುದು ಸಿಡಿಮದ್ದು. 58, ಕವಿ ತಿಳಿಸುವಂತೆ ನಮ್ಮ ಕರ್ತವ್ಯಗಳನ್ನ ಈ ರೀತಿಯಾಗಿ ಮುಗಿಸಬೇಕು. ನೋಡಿ 58ರಲ್ಲಿ ಏನಿದೆಪ್ಪ ಅಂದ್ರೆ ಶಾಂತಿಯಿಂದ ಬದುಕಿ. ಆಯ್ಕೆ ಡಿ. ಸೊ ಶಾಂತಿಯಿಂದ ಬದುಕಿ ನಮ್ಮ ಕರ್ತವ್ಯಗಳನ್ನ ಮುಗಿಸ್ಬೇಕು ಅಂತ ಕವಿ ಹೇಳಿದ್ದಾರೆ. 59, ಅಡಿಗರು ತಿಳಿಸುವಂತೆ ಹಗಲಿರುಳು ಹೋರಾಡಬೇಕಾದದ್ದು. ಸೊ ಗೋಪಾಲಕೃಷ್ಣ ಅಡಿಗರು ಏನ್ ಹೇಳಿದ್ದಾರೆ, ಹಗಲಿರುಳು ಹೋರಾಡಬೇಕಾಗಿರ್ತಕ್ಕಂಥದ್ದು ಅಂತ ಇದೆ. ಸೊ 59ರಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ. ಆಯ್ಕೆ ಬಿ ಹೆಗ್ಗುರಿಯ ಸಾಧನೆಗಾಗಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 60ಕ್ಕೆ ಹೋಗೋಣ. ಜೀವನದಲ್ಲಿ ಗಾಳಿ ಬಂದೆಡೆ ತಿರುಗುವುದು ಅಂತ ಕೇಳಿದ್ದಾರೆ. 60ರಲ್ಲಿ ಸಿ ಹೇಳಿತನ ಇದೆ ನೋಡಿ, ಇದು ಜೀವನದಲ್ಲಿ ಗಾಳಿ ಬಂದೆಡೆ ತಿರುಗ್ತದೆ. 61, ಕೆಸರೊಳಿದ್ದರೋ ಮೇಲೆ ಬಾಂದಳವನ್ನ ನೋಡುವ ಹೂವು ಅಂತ ಕೇಳಿದ್ದಾರೆ. ಕೆಸರೊಳಿದ್ದರೂ ಮೇಲೆ ಬಾಂದಳವನ್ನ ನೋಡ್ತಕ್ಕಂಥ ಹೂವಿನ ಬಣ್ಣ ಇತ್ತು. ಆಯ್ಕೆ ಸಿ ಕಮಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 62, ಕವಿ ಕುಣಿಗಲ್ ಕೆರೆಯನ್ನ ನಿಂಬೆ ಹಣ್ಣಿಗೆ ಹೋಲಿಸಿರುವುದು ಈ ಕಾರಣಕ್ಕಾಗಿ ಅಂತ ಕೇಳಿದ್ದಾರೆ. 62ರಲ್ಲಿ ಕೆರೆ ತುಂಬಿರುವುದಕ್ಕಾಗಿ. ಸೊ ಕೆರೆ ತುಂಬಿರುವುದಕ್ಕಾಗಿ ಕುಣಿಗಲ್ ಕೆರೆಯನ್ನ ಸೊ ನಿಂಬೆ ಹಣ್ಣಿಗೆ ಹೋಲಿಕೆಯನ್ನ ಮಾಡಿದ್ದಾರೆ. 63ಕ್ಕೆ ಹೋಗೋಣ. ಅಕ್ಕ ಮಹಾದೇವಿಯವರು ತಿಳಿಸಿರುವಂತೆ ಧನವಿದ್ದವರಲ್ಲಿ ಇರಬೇಕಾಗಿರ್ತಕ್ಕಂಥ ಗುಣ ಯಾವುದು. ನೋಡಿ ಧನ ಇದ್ದಲ್ಲಿ ಏನಿರ್ಬೇಕಪ್ಪ ಅಂದ್ರೆ ದಯೆ ಅಂತಕ್ಕಂಥದ್ದು ಇರಬೇಕು ಅಂತ ತಮ್ಮ ವಚನಗಳ ಸಾಲಿನಲ್ಲಿ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ. ಧನ ಇದ್ದವರಲ್ಲಿ ಇರಬೇಕಾಗಿರ್ತಕ್ಕಂಥ ಗುಣ ದಯೆ. ಆಯ್ಕೆ ಬಿ. 64, ಬಸವಣ್ಣನವರು ಈ ಮೌಢ್ಯತೆಯನ್ನ ಖಂಡಿಸಿದ್ದಾರೆ. ಸೊ ಬಸವಣ್ಣನವರು ಖಂಡಿಸಿರ್ತಕ್ಕಂಥ ಮೌಢ್ಯ ಬಂದ್ಬಿಟ್ಟು ಮರಣ ಕಂಡಲ್ಲಿ ಸುತ್ತುವ ಅಂತಕ್ಕಂಥ ಮೌಢ್ಯತೆಯನ್ನ ಖಂಡನೆ ಮಾಡಿದ್ದಾರೆ. 65, ಕೌರವರ ಸೇನೆಯು ಉತ್ತರನಿಗೆ ಈ ರೀತಿಯಾಗಿ ಕಾಣಿಸಿತು ಅಂತ ಇದೆ. 65ರಲ್ಲಿ ಸಿ ಇದೆ ನೋಡಿ, ಸಾಗರದಂತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಕೌರವರ ಸೇನೆ ಉತ್ತರನಿಗೆ ಸಾಗರದಂತೆ ಕಾಣಿಸಿದೆ.
66 100 ಯಾಗಗಳನ್ನು ಮಾಡುತ್ತಿದ್ದವರಿಗೆ ದೊರೆಯುತ್ತಿದ್ದ ಪದವಿ ಯಾವುದು? ಸೊ 100 ಯಾಗಗಳನ್ನು ಮಾಡುತ್ತಿದ್ದವರಿಗೆ ದೊರೆಯತಕ್ಕಂಥ ಪದವಿ ಯಾವುದಪ್ಪ ಅಂದರೆ ಇಂದ್ರ ಪದವಿ ಅಂತಕ್ಕಂಥದ್ದು ಸರಿ ಉತ್ತರ. 67 ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ಸೊ ಈ ಮಾತಿನ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ 67ರಲ್ಲಿ ಆಯ್ಕೆ ಡಿ ಇದೆ ನೋಡಿ, ದೇವರು ದಯಾಮಯ, ಎಲ್ಲರನ್ನ ರಕ್ಷಣೆಯನ್ನು ಕಾಡ್ತಾನೆ ಅಂತಕ್ಕಂಥದ್ದು ಸರಿ ಉತ್ತರ. ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. 68ಕ್ಕೆ ಹೋಗೋಣ. ವೈದ್ಯರು ಮಗುವಿನ ಪ್ರಾಣವನ್ನ ಉಳಿಸಿದ್ದು ಹೀಗೆ ಅಂತ ಕೇಳಿದ್ದಾರೆ. ಸೊ 68ರಲ್ಲಿ ಸೊಪ್ಪಿನ ರಸ ಮಾಡಿ ಔಷಧದೊಂದಿಗೆ ಕುಡಿಸಿ. ಸೊ ವೈದ್ಯರು ಮಗುವಿನ ಪ್ರಾಣವನ್ನ ರಕ್ಷಣೆ ಮಾಡಬೇಕಾದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಸೊಪ್ಪಿನ ರಸವನ್ನ ಮಾಡ್ತಾರೆ, ಔಷಧಿಯನ್ನಾಗಿ ಮಾಡಿ ಮಗುವನ್ನ ಕುಡಿಸಿ ಪ್ರಾಣವನ್ನ ಉಳಿಸ್ತಾರೆ. 69 ಬಾಣವನ್ನು ಅಂತಕ್ಕಂಥ ಶಬ್ದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಅಂತ ಕೇಳಿದ್ದಾರೆ. ಸೊ 69ರಲ್ಲಿ ಆಯ್ಕೆ ಬಿ ಅನ್ನು ಅಂತಕ್ಕಂಥದ್ದು ವಿಭಕ್ತಿ ಪ್ರತ್ಯಯ ಅಲ್ಲಿ ಸೇರಿದೆ. 70 ಕೊಟ್ಟ ಆಯ್ಕೆಗಳಲ್ಲಿ ಸವರ್ಣ ದೀರ್ಘ ಸಂಧಿಗೆ ಯಾವುದು ಉದಾಹರಣೆ ಅಂತ ಕೇಳಿದ್ರು. ಸೊ 70ರಲ್ಲಿ ಎ ಇದೆ ನೋಡಿ, ಸರ್ವಾಧಿಕಾರಿ ಅಂತಕ್ಕಂಥದ್ದು ಇದು ಸವರ್ಣ ದೀರ್ಘ ಸಂಧಿಗೆ ಒಂದು ಪದ ಉದಾಹರಣೆ ಆಗಿದೆ. 71 ಬೈಗು ಪದದ ಅರ್ಥ ಏನಂತ ಕೇಳಿದ್ದಾರೆ. ಸೊ ಬೈಗು ಅಂದ್ರೆ ಏನು ಅಂತಂದ್ರೆ ಆಯ್ಕೆ ಎ ಸಂಜೆ. ಸಂಜೆಗೆ ಏನಂತ ಕರೀತಾರಪ್ಪ ಅಂದ್ರೆ ಬೈಗು. ಸೊ ಬೈಗು ಅರ್ಥವನ್ನ ಕೊಡ್ತಕ್ಕಂಥ ಪದ ಸಂಜೆ, ಎ ಸಂಜೆ. 72ಗೆ ಹೋಗೋಣ. ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ, ಈ ವಾಕ್ಯದಲ್ಲಿ ಯಾವ ಅಲಂಕಾರ ಇದೆ ಅಂತ ಕೇಳಿದ್ದಾರೆ. ಸೊ ಹಣ್ಣಿನಂತೆ ಅಂತಂದ್ರೆ ಅಂತ್ಯ ಬಂದ್ರೆ ಅದು ಉಪಮಾಲಂಕಾರ ಆಗತ್ತೆ. ಸೊ 72 ಬಿ ಉಪಮಾಲಂಕಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ. 73 ಬರ್ತಾನೆ ಅಂತಕ್ಕಂಥ ಪದದ ಗ್ರಾಂಥಿಕ ರೂಪ ಕೇಳಿದ್ರು. ಸಿಂಪಲ್ ಆನ್ಸರ್ ಈಸ್ ಬರುತ್ತಾನೆ. ಬರ್ತಾನೆ, ಬರುತ್ತಾನೆ, ಆಯ್ಕೆ ಡಿ ಸರಿ ಉತ್ತರ. 74 ತಂದಾನು ಪದದಲ್ಲಿ ಎಷ್ಟು ಮಾತ್ರೆಗಳಿದಾವೆ ಅಂತ ಕೇಳಿದ್ದಾರೆ. ಸೊ ತಂದಾನು ಅಂತಕ್ಕಂಥ ಪದ್ಯದಲ್ಲಿ ಸೊ ಎಷ್ಟು ಮಾತ್ರೆಗಳಿದಾವಪ್ಪ ಅಂದ್ರೆ 5 ಮಾತ್ರೆಗಳಿದಾವೆ. ಸೊ ಇಲ್ಲಿ ಆಲ್ರೆಡಿ ಹಾಕಿದ್ದಾರೆ ಗುರು, ಗುರು ಮತ್ತು ಲಘು. ಎಸ್. 75 ಕ್ರಿಯಾ ಸಮಾಸಕ್ಕೆ ಯಾವ ಪದ ಉದಾಹರಣೆ ಆಗಿತ್ತು ಅಂತ ಕೇಳಿದ್ದಾರೆ. ಸೊ 75ಅಲ್ಲಿ ನೋಡಿ ಆಯ್ಕೆ ಬಿ ಇದೆ ನೋಡಿ, ಹಿಂಡುಗಟ್ಟಿ ಅಂತಕ್ಕಂಥ ಪದ ಅದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗಿದೆ. 76 ಪೃಥ್ವಿ ಪದದ ತದ್ಭವ ರೂಪವನ್ನ ಕೇಳಿದ್ರು. ಸೊ 76ರಲ್ಲಿ ಪೊಡವಿ ಅಂತಕ್ಕಂಥ ಶಬ್ದ ಪೃಥ್ವಿ ಪದದ ತದ್ಭವ ರೂಪ ಆಗಿದೆ. 77ಕ್ಕೆ ಬರೋಣ. ಭಾರತ ಅಂತಕ್ಕಂಥ ಪದ ಯಾವ ಪ್ರಕಾರದ ನಾಮಪದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ 77ರಲ್ಲಿ ಅದು ಅಂಕಿತ ನಾಮಕ್ಕೆ ಉದಾಹರಣೆಯಾಗಿದೆ ಭಾರತ ಅಂತಕ್ಕಂಥ ಪದ. 78 ನಾನು ಬರೆದೇನು ಅಂತಕ್ಕಂಥ ಈ ವಾಕ್ಯ ಯಾವ ಕಾಲದಲ್ಲಿದೆ. ನಾನು ಬರೆದೇನು ಅದಿರೋದು ಭೂತಕಾಲದಲ್ಲಿರ್ತಕ್ಕಂಥ ಒಂದು ವಾಕ್ಯ ಇದೆ. ಸೊ 79 ತಾಯಿಗೆ ಪತ್ರ ಬರೆಯುವಾಗ ಬಳಸ್ತಕ್ಕಂಥ ಸಂಬೋಧನೆಯೇ ಮಾತೃಶ್ರೀ ಅಂತ ಕರೀತಾರೆ, ತಾಯಿಗೆ ಪತ್ರವನ್ನು ಬರೆಯುವಾಗ. ಕಡೆ ಪ್ರಶ್ನೆ ಇದೆ ನೋಡಿ, ಮಾತು ಬೆಳ್ಳಿ ಮೌನ ಬಂಗಾರ ಅಂತಕ್ಕಂಥ ಗಾದೆಯ ಅರ್ಥವನ್ನ ಗ್ರಹಿಸಿ ಸೊ ಸೂಕ್ತ ಉತ್ತರವನ್ನ ಗುರುತಿಸಬೇಕಾಗಿದೆ. ಸೊ ಅಲ್ಲಿ ಏನಿದೆಪ್ಪ ಅಂತಂದ್ರೆ ಮಾತಿಗಿಂತ ಮೌನಕ್ಕೆ ಹೆಚ್ಚು ಮೌಲ್ಯ ಅಂತಕ್ಕಂಥದ್ದು. ಮಾತು ಬೆಳ್ಳಿ ಮೌನ ಬಂಗಾರ ಅಂತಕ್ಕಂಥದ್ದು. ಸೊ ಮಾತು ಬೆಳ್ಳಿ ಮೌನ ಬಂಗಾರದ ಒಂದು ಸ್ವಾರಸ್ಯವನ್ನು ಕೊಡ್ತಕ್ಕಂಥ ವಾಕ್ಯ ಮಾತಿಗಿಂತ ಮೌನಕ್ಕೆ ಹೆಚ್ಚು ಮೌಲ್ಯವನ್ನು ಹೊಂದಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನು ಮಾಡಿವಪ್ಪ ಅಂತಂದ್ರೆ ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಒಂದು ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸೊ ಕೀ ಉತ್ತರಗಳನ್ನ ನೋಡಿದ್ದೀವಿ. ಸೊ ಒನ್ಸ್ ಅಗೇನ್ ಕೀ ಉತ್ತರಗಳನ್ನ ಪ್ರೊವೈಡ್ ಮಾಡಿರ್ತಕ್ಕಂಥ ಮೇಘ ಮತ್ತು ಸೃಷ್ಟಿ ಅವರಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ಸೊ ಮತ್ತೆ ಬೇರೆ ಬೇರೆ ವಿಷಯಗಳ ಎಷ್ಟು ಕೀ ಆನ್ಸರ್ಸ್ಗಳು ನಮಗೆ ಕ್ವಶನ್ ಪೇಪರ್ಸ್ಗಳು ಸಿಗ್ತಾವಲ್ಲ ಅದರ ಮೇಲೆ ಕೀ ಆನ್ಸರ್ಸ್ಗಳನ್ನ ಹಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸೊ ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ ತುಂಬಾನೇ ಒಂದು ಉತ್ತಮವಾಗಿರ್ತಕ್ಕಂಥ ಕ್ವಶನ್ಸ್ಗಳೇ ಕೂಡ ನಮ್ಮ ವಿಡಿಯೋಗಳಿಂದ ಬಂದಿದ್ದಾವೆ. ಸೊ ಅದು ನಮಗೆ ಹೇಳ್ಕೊಳ್ಳಿಕ್ಕೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಹೆಮ್ಮೆ ಆಗುತ್ತೆ. ಯಾಕಂದರೆ ನಾವು ಎಷ್ಟು ವಿಡಿಯೋಗಳನ್ನು ಹಾಕಿದ್ದೀವಲ್ಲ ಅವು ನಿಜಕ್ಕೂ ಕೂಡ ಎಲ್ಲ ಹುಡುಗರಿಗೂ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಅನುಕೂಲ ಆಗಿದೆ. ಅವರೆಲ್ಲರ ಒಂದು ಕಾಂಪ್ಲಿಮೆಂಟ್ಸ್ ಆಗಿರ್ಬೋದು, ಮೆಸೇಜ್ಗಳನ್ನು ಓದಿ ನಮಗೆ ತುಂಬಾ ಖುಷಿಯನ್ನು ತಂದು ಕೊಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಲೆಟಸ್ ಮತ್ತೆ ಸಿಗ್ತೀನಿ. ಸೊ ಮುಂದಿನ ಇನ್ನೊಂದು ವಿಷಯದ ಕೀ ಉತ್ತರಗಳಲ್ಲಿ. ಸೊ ದಯಮಾಡಿ ತಾವುಗಳೆಲ್ಲರೂ ಕೂಡ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಏನಾದರೂ ಹೊಸ ವಿಷಯವನ್ನು ಇದ್ದರೆ ಸೊ ಅಲ್ಲಿನೂ ಕೂಡ ನಾವೇನು ಮಾಡೋಣ ಬೇರೊಂದು ವಿಡಿಯೋದಲ್ಲಿ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಪರೀಕ್ಷೆ ಚೆನ್ನಾಗಾಗಿದೆ. ಪರೀಕ್ಷೆಯ ಬಗ್ಗೆ ತಾವೆಲ್ಲರೂ ಕೂಡ ಬಿಟ್ಟು ಬಿಡಿ. ಪರೀಕ್ಷೆ ಬಗ್ಗೆ ಇರತಕ್ಕಂಥ ಒಂದು ಆಯಿತು, ಇನ್ನು ಏನೋ ಇದ್ರೂ ಮುಂದಿನ ಒಂದು, ಯಾಕೆಂದರೆ ಎಷ್ಟಾಗಿದೆ ಅಷ್ಟು ಈಗ ಆವಾಗ ಮುಗಿದಿದೆ. ಸೊ ಮತ್ತೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಾರದೆ ಸೊ ಭವಿಷ್ಯದಲ್ಲಿ ಬಹಳಷ್ಟು ದಾರಿಗಳಿದ್ದಾವೆ. ಆ ದಾರಿಗಳ ಕಡೆಗೆ ಹುಡುಕ್ಲಿಕ್ಕೆ ಪ್ರಯತ್ನವನ್ನು ನಾವುಗಳು ಮಾಡಬೇಕು. ಒಂದಕ್ಕೆ ಅಂಟಿ ಕೊಡುವಂಥದ್ದು ಸರಿಯಲ್ಲ. ಓಕೆ, ಸೊ ಆತ್ಮೀಯ ವಿದ್ಯಾರ್ಥಿಗಳು ತುಂಬಾ ಮಾತಾಡಾಯಿತು. ಸೊ ಮತ್ತೊಂದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಮತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ವಿಡಿಯೋಗಳಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್.